ಹಾಯ್, ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCET ಅಪ್ಲಿಕೇಶನ್ ಹಾಕುವಂತಹ ಲಾಸ್ಟ್ ಡೇಟ್ ಮುಗಿತಾ ಬರ್ತಾ ಇದೆ. ಇನ್ನು ಅಪ್ಲಿಕೇಶನ್ ಹಾಕಿ ಆಗಿಲ್ಲ, ಈಗ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗುವಂತಹ ಚಾನ್ಸಸ್ ಇದೆಯಾ? ಈ ಒಂದು ಪ್ರಶ್ನೆಯನ್ನು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ನಿಮ್ಮಲ್ಲೂ ಕೂಡ ಈ ಪ್ರಶ್ನೆ ಇದ್ರೆ ಈ ವಿಡಿಯೋದಲ್ಲಿ ಉತ್ತರವನ್ನ ಕೊಡ್ತಾ ಇದ್ವಿ. ಮೊದಲಾಗಿ ಈಗ ಹಿಂದಿನ ವರ್ಷಗಳ ಎಕ್ಸಾಂಪಲ್ಸ್ ಅನ್ನ ತೆಗೆದುಕೊಂಡ್ರೆ KCET 2024, KCET 2023 ಈ ರೀತಿ ಹಿಂದಿನ ವರ್ಷಗಳ ಎಕ್ಸಾಂಪಲ್ಸ್ ಅನ್ನ ತೆಗೆದುಕೊಂಡ್ರೆ ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ರು. ಹಾಗಿದ್ರೆ ಈ ವರ್ಷ ಎಕ್ಸ್ಟೆಂಡ್ ಆಗತ್ತಾ ನೀವು ಕೇಳೋದಾದ್ರೆ ಹಾ, ಚಾನ್ಸಸ್ ಇದೆ. ಯಾಕಂತ ಹೇಳಿದ್ರೆ ಈಗ ಮೊದಲೇ ಬಾರಿಗೆ ಏನು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಈಗ ಜನವರಿ 23ರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಯ್ತು, ಜನವರಿ 18 ಲಾಸ್ಟ್ ಡೇಟ್ ಅಂತ ಹೇಳಿದ್ರು. ಸೊ ಈಗ ಮೊದಲನೇ ಬಾರಿಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರುತ್ತೆ, ಆವಾಗ ಲಾಸ್ಟ್ ಡೇಟ್ ಅನ್ನ ಹೆಚ್ಚಿನದಾಗಿ ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ಈಗಲೂ ಕೂಡ ಎಕ್ಸ್ಟೆಂಡ್ ಮಾಡುವಂತಹ ಚಾನ್ಸಸ್ ಇದೆ. ಅಂದ್ರೆ ಜನರಲಿ ಏನಾಗುತ್ತೆ, ಮತ್ತೆ ಒಂದು 4 to 5 days ಆರ್ 7 days ಟೈಮ್ ಅನ್ನ ಕೊಡ್ತಾರೆ ಅಪ್ಲಿಕೇಶನ್ ಅನ್ನ ಹಾಕೋದಕ್ಕೆ. ನಂತರ ಇದಕ್ಕೆ ಸಂಬಂಧ ನೋಟಿಫಿಕೇಶನ್ ಕೂಡ ಏನಿದೆ ಅದು ಲಾಸ್ಟ್ ಡೇಟ್ ಮುಗಿದ ನಂತರ ಬರುತ್ತೆ. ಓಕೆನಾ? ಸೊ ಏನಾದ್ರು ಅಪ್ಡೇಟ್ ಬಂದ್ರೆ ಹೇಳಿರ್ತೀವಿ. ಈಗ ನೀವು ಮಾಡ್ಬೇಕಾಗಿರೋದು ಅಂತ ಹೇಳಿದ್ರೆ ಮೊದಲಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಟ್ರೈ ಮಾಡಿ. ಕರೆಕ್ಟ್ ಆಗಿ ಅಪ್ಲಿಕೇಶನ್ ಹಾಕೋದಕ್ಕೆ ಆಗತ್ತೆ ಇರ್ತಿದ್ರೆ ಅಪ್ಲೈ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಅಪ್ಲಿಕೇಶನ್ ಕಂಪ್ಲೀಟ್ ಮಾಡಿ. ಅಕಸ್ಮಾತ್ ಆಗದೆ ಇದ್ರೆ ಅಪ್ಲಿಕೇಶನ್ ಹಾಕೋದಕ್ಕೆ ಆಗ್ತಾ ಇಲ್ಲ, ವೆಬ್ಸೈಟ್ ಓಪನ್ ಆಗ್ತಿಲ್ಲ, ಅಥವಾ ಫೀ ಪೇಮೆಂಟ್ ಕಂಪ್ಲೀಟ್ ಆಗ್ತಾ ಇಲ್ಲ, ಈ ರೀತಿ ಏನಾದ್ರು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರೆ ಲಾಸ್ಟ್ ಡೇಟ್ ಮುಗಿದ್ರೂ ಕೂಡ ನೀವು ಟ್ರೈ ಮಾಡಿ, ಲಾಸ್ಟ್ ಡೇಟ್ ಮುಗಿದ್ರೂ ಕೂಡ ಆಗ್ತಾ ಇಲ್ಲ, ಈ ರೀತಿಯಾಗಿ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡೇಟ್ ಅನ್ನ ಹೆಚ್ಚಿನದಾಗಿ ಎಕ್ಸ್ಟೆಂಡ್ ಮಾಡ್ತಾರೆ. ರಿಲ್ಯಾಕ್ಸ್. ಆಲ್ ದ ಬೆಸ್ಟ್. ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಜೈ ಹಿಂದ್, ವಂದೇ ಮಾತರಂ.